ಈ ಮನ ಮರೆದಿದೆ ನಿಮಗೆ ಯಾವ್ದಕ್ಕೆ ಬಿಟ್ಟಿದ್ರೆ ಹೇಳಿ ಜಾಗ ಏನಾಗಿದೆ ನಿಮಗೆಲ್ಲ ಒಟ್ಟಿಗೆ ಏನು ತಿಂತೀವಿ ನಾವು ಕೊಟ್ಬಿಟ್ಟಿದ್ದಾರೆ ಹೇಳಿ ಕೊಟ್ಟಿದ್ರೆ ನಾನು ಪ್ರಶ್ನೆ ಕೇಳಲ್ಲ ನಿಮಗೆ 3 ಜನ ಒಂದು ಹೆಣ್ಮಗಳು 30 ರೂಪಾಯಿ ನಮ್ಮ ಹತ್ರ ಜನ ಇಲ್ಲ ಅಂತ ಸಾಯ್ತಿಲ್ಲ ಡ್ಯೂಟಿ ಯಾರು ಅವನ ಹತ್ರ ಮಾಡಿಸ್ಬೇಕು ಪೌರ ಕಾರ್ಮಿಕರಿಗೆ ಹಾಕಿಬಿಟ್ಟಿದೆ ನಿಮ್ಮ ಹತ್ರ ಬೇರೆ ಜನ ಇದ್ದಾರೆ ಎಲ್ಲ ಕಡೆ ಸ್ವಲ್ಪ ಪಾಲಿಕೆ ವಿಫಲ ಆಗಿದೆ ಅಂತ ಅನಿಸ್ತಿದೆ ನನಗೆ ಗಂಡಸದ ದುಃಖ ಬೇರೆ ಮಂಡಕತ್ತಿ ಉರಿ ಬೇರೆ ಇದೆ ಪೌರ ಕಾರ್ಮಿಕರಿಂದ ನೀವು ಮಾಡೋದಾದ್ರೆ ಟೆಂಡರ್ ಕ್ಯಾನ್ಸಲ್ ಮಾಡಬೇಕು ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಾಣವಾಗುವ ಮೂಲಸೌಕರ್ಯಗಳು ಜನಸಾಮಾನ್ಯರಿಗೆ ಕಿರುಕುಳ ನೀಡುವಂತಾಗುವುದನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ. ಆಡಳಿತ ವ್ಯವಸ್ಥೆಯಲ್ಲಿನ ಇಂತಹ ಬೇಜವಾಬ್ದಾರಿತನಕ್ಕೆ ತಕ್ಷಣವೇ ಬ್ರೇಕ್ ಬೀಳಬೇಕು ಎಂದು ಶಿವಮೊಗ್ಗ ನಗರ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ದಾರಿ ಕೊಟ್ಟಿದ್ದಾರೆ ಇದು ಓಪನ್ ಸ್ಪೇಸ್ ತಾನೆ ಮನ ಮರೆದಿದೆ ನಿಮಗೆ ಯಾವ್ದಕ್ಕೆ ಬಿಟ್ಟಿದ್ರೆ ಹೇಳಿ ಜಾಗ ಏನಾಗಿದೆ ನಿಮಗೆಲ್ಲ ಒಟ್ಟಿಗೆ ಏನು ತಿಂತೀವಿ ನಾವು ಕೊಟ್ಬಿಟ್ಟಿದ್ದಾರೆ ಹೇಳಿ ಕೊಟ್ಟಿದ್ರೆ ನಾನು ಪ್ರಶ್ನೆ ಕೇಳಲ್ಲ ನಿಮಗೆ ರೆಂಟ್ ವಸೂಲಿ ಮಾಡ್ತಿದ್ದೀರಾ ರೆಂಟ್ ವಸೂಲಿ ಮಾಡ್ತಿದ್ದೀರೇನ್ರಿ ಇದು ಓಪನ್ ಸ್ಪೇಸ್ ಬಿಟ್ಟಿರೋದು ಇಲ್ಲಿ ನೀಟಾಗಿ ಇಟ್ಕೋಬೇಕು ಅಲ್ಲಿ ಪಾಠ ಗೀಟ ಏನೋ ಇಡಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ನೀವು ಅದಕ್ಕೆ ಗೋಡನ್ ಮಾಡ್ಕೊಂಡಿದ್ದೀರಿ ನೀವು ಅದಕ್ಕೆ ಹೇಳಿದ್ರೆ ಅದನ್ನು ಓಪನ್ ಮಾಡಿಸಿ. ಶಿವಮೊಗ್ಗದ ಪ್ರಮುಖ ಕೇಂದ್ರವಾಗಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮೂಲಸೌಕರ್ಯಗಳ ಕೊರತೆ, ಸ್ವಚ್ಛತೆಯ ವೈಫಲ್ಯ ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ತೀವ್ರ ತೊಂದರೆಗಳ ಕುರಿತು ಸಾಲು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಂದು ಶಾಸಕರು ಮಹಾನಗರ ಪಾಲಿಕೆಯ ಉನ್ನತಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಪ್ರಯಾಣಿಕರು ಹಾಗೂ ಸ್ಥಳೀಯ ಸಾರ್ವಜನಿಕರನ್ನು ನೇರವಾಗಿ ಭೇಟಿಯಾಗಿ ಅಹವಾಲು ಆಲಿಸಿದ ಶಾಸಕರು ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿರುವ 10 ಜ್ವಲಂತ ಲೋಪಗಳ ಕುರಿತು ಸ್ಥಳದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಓಪನ್ ಇತ್ತು ಯಾರು ಒಳಗಾಗೋದಕ್ಕೆ ಹಿಂಗೆ ಬೆಡ್ ಕೆಳದವರಿಗೆ ಮಾತ್ರ ಒಂದೊಂದು ಬೆಡ್ ಹಾಕ್ಕೊಡ್ತಾರೆ ಹೇಗೆ ಮಾಡಬಾರ್ದು ಮಾಡ್ತಾ ಇದ್ದಾರೆ ಅಂತೇಳಿ ಬೇರೆ ವೈಶ್ಯಾವಟಿಕೆ ನಡೀತಿದೆ ಅಂತೇಳಿ ನಾನು ಕ್ಲೋಸ್ ಮಾಡಿಸಿದ್ದೆ ಹಣಕ್ಕೆ ಹಾಕೋದಿಲ್ಲ ನಾನು ಬರ್ತಿದ್ದ ಅಧಿಕಾರಿಗಳು ಬರಬೇಕು ಬರೋದು ಹಾಕಿ ಬರೋಲ್ಲ ಅವರು ಒಟ್ಟು ಇದು ತಗೊಂಡು ಹೊರಗೆ ಹಾಕಿ ಬೆಂಕಿ ಹಾಕ್ಬೇಕು ಇಲ್ಲ ನಾನು ಜನ ಕರ್ಕೊಂಡ್ಬಂದು ಹೊರಗೆ ಹಾಕಿ ಬೆಂಕಿ ಹಾಕ್ತೀನಿ ನಾನು ಮಾಡಲ್ಲ ನೀನು ಮಾಡ್ತೀನಿ. ವಿಶೇಷವಾಗಿ ಶಿವಮೊಗ್ಗ ನಗರದ ನಾಗರಿಕರು ಒಂದಷ್ಟು ಅವ್ಯವಸ್ಥೆಗಳಿರೋದ್ರ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ರು. ಹಿಂದೆ ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭಗಳಲ್ಲೂ ಕೂಡ ಇದನ್ನು ಬಗೆಹರಿಸೋ ಕೆಲಸ ಪ್ರಯತ್ನ ಮಾಡುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ವಿ. ಆ ಸಂದರ್ಭದೊಳಗಡೆ ಸರಿ ಮಾಡ್ತಾಯಿದ್ರು, ನಂತರದಲ್ಲಿ ಎಲ್ಲ ವ್ಯತ್ಯಾಸ ಆಗ್ತಾಯಿತ್ತು. ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ ಮೇಂಟೈನ್ ಮಾಡೋರ ಹತ್ರ ಕೆಲಸ ತೊಗೊಳಕ್ಕೆ ಸ್ವಲ್ಪ ನಾನಿಲ್ಲಿ ಗಮನಿಸಿದ ಮೇಲೆ ಸ್ವಲ್ಪ ಪಾಲಿಕೆ ವಿಫಲ ಆಗಿದೆ ಅಂತ ಅನಿಸ್ತಿದೆ ನನಗೆ. ಸೊ ಹಾಗಾಗಿ ಪಾಲಿಕೆ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾಕಂದರೆ ಪೌರ ಕಾರ್ಮಿಕರನ್ನು ಬಿಟ್ಟು ಕ್ಲೀನ್ ಮಾಡಿಸೋದಾದರೆ ನಾವು ಯಾಕೆ ಬೇರೆಯವ್ರಿಗೆ ಕೊಡಬೇಕು? ಗಂಡಸದ ದುಃಖ ಬೇರೆ ಮಂಡಕತ್ತಿ ಉರಿ ಬೇರೆ ಇದು ಅಲ್ವಾ? ಇದು ಸರಿಯಲ್ಲ. ಇದು ಅದನ್ನು ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಪೌರ ಕಾರ್ಮಿಕರು ನಮ್ಮ ವಾರ್ಡ್ಗಳಲ್ಲಿ ಇಲ್ಲ ಅಂತ ನಾವು ಕಡಿಮೆ ಇದೆ ಅಂತ ಆದ್ರೂ ಕೂಡ ಅವ್ರು ಮಾಡಬೇಕಾದಂಥ ಕೆಲಸಕ್ಕೆ ನಾವು ಕ್ಲೀನಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಆದರೆ ಯಾರು ಕ್ಲೀನ್ ಮಾಡಬೇಕು ಅವ್ರಿಗೆ ಹಣ ಕೊಡುತ್ತೆ, ಅವ್ರು ಅದನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ ಅನ್ನೋದನ್ನು ಗಮನಕ್ಕೆ ಬಂದಿದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆಗಲೇ ಹೇಳಿದ್ದೇವೆ, ಪೌರ ಕಾರ್ಮಿಕರಿಂದ ನೀವು ಮಾಡೋದಾದರೆ ಟೆಂಡರ್ ಕ್ಯಾನ್ಸಲ್ ಮಾಡಬೇಕು. ಒಂದಷ್ಟು ಸಂಗತಿಗಳು ಏನೇ ನೋಡಿದ್ದೀವಿ, ಒಂದು ವಾರದೊಳಗಡೆ ಒಟ್ಟು ಪರಿಸ್ಥಿತಿ ಇವತ್ತು ಹೇಗಿದೆಯೋ ನಿತ್ಯ ಹಾಗೇ ಇರಬೇಕು ಅನ್ನೋದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಕುಡಿಯೋ ನೀರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿತ್ತು, ಅದನ್ನು ಗಮನಿಸಿದ್ದೇವೆ. ಬೇಜವಾಬ್ದಾರಿಯಿಂದ ಕೆಲವು ವ್ಯತ್ಯಾಸ ಆಗಿದೆ. ಕುಡಿಯೋ ನೀರಿಂದ ಯಾವುದೇ ಕಾರಣಕ್ಕೂ ಅಜಾಗರೂಕತೆ ಸರಿಯಲ್ಲ ಅಂತೇಳಿ ಸಂಬಂಧಪಟ್ಟವ್ರಿಗೆ ಹೇಳಿದೆ. ಬಸ್ ಸ್ಟ್ಯಾಂಡ್ ನಾಗರಿಕರಿಗೆ ಯಾಕೆಂದರೆ ಕಡ್ದಾಗ ಹೇಗಿತ್ತು ಇವತ್ತು ಅದನ್ನು ಹಾಳು ಮಾಡಿ ಇಟ್ಬಿಟ್ಟಿದ್ದೀವಿ ನಾವು.